ತೀರ್ಪು ಮಾಡಬೇಡಿ, ತೀರ್ಪು ಮಾಡಿದರೆ ನಿಮಗೂ ತೀರ್ಪಾಗುವುದು. ಪರಸ್ಪರ ಪ್ರೀತಿಸಿರಿ, ಅದೇ ದೇವರ ಸಾಮ್ರಾಜ್ಯ. ಎಲ್ಲರೂ ನನಗೆ ಮೋಸ ಮಾಡಿದ್ರು. ಮರದಲ್ಲಿ ಹಣ್ಣಿರೋವರೆಗೂ ಅದಕ್ಕೆ ಬೆಲೆ, ಇಲ್ಲಿ ಸೌಂದರ್ಯ ಇರೋವರೆಗೂ ಬೆಲೆ. ನನಗೂ ವಯಸ್ಸಾಗ್ತಾ ಇದೆ, ರೋಗಗಳು ಬರ್ತಾ ಇದೆ. ಎಲ್ಲರೂ ನನ್ನನ್ನು ಕೈ ಬಿಟ್ರು. ನೀವು ನನ್ನ ಕೈ ಬಿಡಲ್ಲ ತಾನೆ? ಚಿನ್ನ, ನೀನ್ ಭಯ ಪಡಬೇಡ. ನಾನು ನಿನ್ ಜೊತೆ ಇದ್ದೇನೆ. ನನ್ನ ಕಣ್ಣಿನ ಕಣ್ಮಣಿ ಅಂತ ನಾನು ನಿನ್ನ ಕಾಪಾಡ್ತೀನಿ. ಯಾರ ಅಡ್ಡ ಬರಲಿ, ನಾನು ಯಾವತ್ತೂ ಕೈ ಬಿಡಲ್ಲ. ಸಿಕ್ಕಾಕೊಳ್ಳು ಸಿಕ್ಕಾಕೊಳ್ಳು. ಓಡಿ. ಹೆದರ್ಬೇಡ. ನೋಡು, ನೀನು ವ್ಯಭಿಚಾರ ಮಾಡಿದೀಯಾ, ಇವ್ರ ಹತ್ರ ನೇರವಾಗಿ ಸಿಕ್ಕಾಕೊಂಡಿದೀಯಾ. ಇವ್ರು ಸುಮ್ಮನೆ ಬಿಡೋದಿಲ್ಲ, ಕಲ್ಲಲ್ಲಿ ಹೊಡೆದು ನಿನ್ನನ್ನು ಸಾಯಿಸ್ತಾರೆ. ಇದು ಮೋಶೆ ನಿಯಮ. ಈ ಜಗತ್ತಿನಲ್ಲಿ ನಿನ್ನನ್ನು ಕಾಪಾಡಲು ಒಬ್ಬನೇ ಇದ್ದಾನೆ. ಏಸು. ಹೋಗು, ಆ ದಿಕ್ಕಿನಲ್ಲಿ ಏಸು ಇದ್ದಾನೆ, ಅವನನ್ನು ಕಾಣು. ಅವನು ನಿನ್ನನ್ನು ಹೊಡಿಸ್ತಾನೆ. ಹೋಗು. ಬಾಳಿನಗೆ ಸಾಕಾಗಿದೆ, ನೆಮ್ಮದಿಯು ಮರೆಯಾಗಿದೆ.
ಯಾರು ಕಲ್ಲು ಹೊಡಿಬೇಡಿ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೆಂಗ್ ಹೊಡಿತೀನಿ ನೋಡಿ. ಹೌದಾ? ಅದು ಹೇಗೆ? ಮೋಶೆಯ ನಿಯಮಶಾಸ್ತ್ರದ ಪ್ರಕಾರ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಸ್ತ್ರೀಯನ್ನ ಕಲ್ಲಿಂದ ಹೊಡೆದು ಕೊಲ್ಬೇಕು ಅಂತ ಮೋಶೆ ನಿಯಮ ಇಟ್ಟಿದ್ದಾರೆ. ಆದ್ರೆ ಈತ ಪಾಪಿಗಳ ರಕ್ಷಕ ಅಂತ ಹೇಳ್ತಾ ಇದ್ದಾನೆ. ಈಗ ಪಾಪಿಗಳ ರಕ್ಷಕ ಇವನಾದ್ರೆ ಈಕೆಗೆ ಕಲ್ಲು ಹೊಡಿ ಅಂತ ಹೇಳಿದ್ರೆ ಆತ ತಪ್ಪಿತಸ್ಥನಾಗ್ತಾನೆ. ಅದೇ ಮೋಶೆಯ ನಿಯಮಶಾಸ್ತ್ರವನ್ನು ಮೀರಿದ್ರೆ ಮತ್ತೆ ಇದೇ ಕಲ್ಲಿಂದ ಅವನನ್ನು ನೋಡೋದು ಸಾಯಿಸ್ಬೋದು. ಹೆಂಗಿದೆ ತಲೆ? ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಸ್ತ್ರೀಯನ್ನ ಕಲ್ಲಿಂದ ಹೊಡೆದು ಕೊಲ್ಲಬೇಕು ಅಂತ ಹೇಳಿದ್ದಾರೆ. ನೀನೇನಂತೀಯ? ನಿಮ್ಮಲ್ಲಿ ಪಾಪ ಮಾಡದವ ಮೊದಲ ಕಲ್ಲನ್ನು ಹೊಡೆಯಿರಿ. ತೀರ್ಪು ಮಾಡಬೇಡಿ. ತೀರ್ಪು ಮಾಡಿದರೆ ನಿಮಗೂ ತೀರ್ಪಾಗುವುದು. ಪರಸ್ಪರ ಪ್ರೀತಿಸಿರಿ, ಅದೇ ದೇವರ ಸಾಮ್ರಾಜ್ಯ.